ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಬ್ಯೂಟಿಫುಲ್ ಆದ ಫ್ಲವರ್ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ, ಇದರಲ್ಲಿ ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ. ಬ್ಲೂ ಆಲ್ಪೆಂಟೈಸಿ, ಆಮೇಲೆ ಆಸ್ಟರ್ ಡೈಸಿ, ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ. ವೆರಿ ಬ್ಯೂಟಿಫುಲ್ ಪ್ಲ್ಯಾಂಟ್. ಇದರ ಬಗ್ಗೆ ಫುಲ್ ಕಂಪ್ಲೀಟ್ ಕೇರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇದು ಪೆರಿನಿಯಲ್ ಪ್ಲ್ಯಾಂಟ್ ಸ್ನೇಹಿತರೆ. ವರ್ಷ ಇಡೀ ಒಂದೊಂದು ಗಿಡದಲ್ಲಿ ಹೂವು ಬಿಡ್ತಾನೆ ಇರುತ್ತೆ. ನೋಡಿ, ಜನವರಿ ಏಪ್ರಿಲ್ ತನಕ ಹೂವು ಬಿಡೋ ಒಂದು ಸೀಸನ್ ಇದೆ ಸ್ನೇಹಿತರೆ. ಆಮೇಲೆ ಎಂಡ್ ಆಫ್ ಸಮ್ಮರ್ನಲ್ಲಿ ಹೂವು ಬಿಡುತ್ತೆ. ಈ ಥರ ಎರಡು ವಿಧವಾದ ಮೆಥಡ್ ಇದೆ ಸ್ನೇಹಿತರೆ ಇದರಲ್ಲಿ ಹೂವು ಬಿಡೋ ಮೆಥಡು. ನೋಡಿ, ಇದರಲ್ಲಿ ಡಬಲ್ ಪೆಟಲು ಬರುತ್ತೆ, ಸಿಂಗಲ್ ಪೆಟಲ್. ನೋಡಿ, 5-6 ಕಲರ್ ಇದೆ ಸ್ನೇಹಿತರೆ. ಪಿಂಕು, ವೈಟು, ಆಮೇಲೆ ಪರ್ಪಲ್, ಈ ಕಲರ್ ಬ್ಲೂ, ಈ ಥರ ತುಂಬ ಕಲರ್ಸ್ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ನೀವು ಒಂದು ಸರಿ ಇದ್ರ ಬಗ್ಗೆ ಹೇಗೆ ನೀವು ಬೆಳೆಸೋದಂತ ತಿಳ್ಕೊಂಬಿಟ್ರೆ ನೋಡಿ, ವರ್ಷ ಇಡೀ ಹೂವು ಇರುತ್ತೆ ಸ್ನೇಹಿತರೆ ಇದರಲ್ಲಿ. ನೋಡಿ, ಯಾವ ಥರ ಪಾಟ್ ಬೇಕು, ಇದಕ್ಕೆ ಎಷ್ಟು ಸನ್ಲೈಟ್ ಬೇಕು, ಇದೆಲ್ಲ ನೋಡೋಣ ಸ್ನೇಹಿತರೆ. ನೋಡಿ, ಇದಕ್ಕೆ ಬಂದುಬಿಟ್ಟು ನೀವು ಪಾಟ್ ಸೈಜ್ ಬಂದುಬಿಟ್ಟು ಇದಕ್ಕೆ 15 ಇಂಚು ಅಗಲ ತಗೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಇದು ಉದ್ದ ಹೋಗುತ್ತೆ, 15 ಇಂಚು ಉದ್ದ ಹೋಗುತ್ತೆ ಸ್ನೇಹಿತರೆ. ಆದ್ದರಿಂದ ಇದು ನೋಡಿ, ಈ ಕೆಳಗಡೆ ಬೀಳ್ತಾನೆ ಇರುತ್ತೆ. ಇದಕ್ಕೆ ಸ್ವಲ್ಪ ಪಾಟ್ ದೊಡ್ಡದಾಗಿರಬೇಕು. ಓಕೆನಾ ಸ್ನೇಹಿತರೆ. ನೋಡಿ, ಇದಕ್ಕೆ ಬಿಸಿಲು ಬಂದುಬಿಟ್ಟು 3 ಅವರ್ 4 ಅವರ್ ಇದ್ದರೆ ಸಾಕು ಸ್ನೇಹಿತರೆ. ನೋಡಿ, ಪಾರ್ಷಿಯಲ್ ಶೇಡ್ನಲ್ಲಿ ಇಟ್ಟರೆ ಸಾಕು ಸ್ನೇಹಿತರೆ. ಇದೇನು ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಇಡೋದು ಬೇಡ. ಓಕೆನಾ ಸ್ನೇಹಿತರೆ. ನೋಡಿ, ಈ ಹೂವನ್ನ ಬೊಕ್ಕೆಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ಲಾದ ಗಿಡ ಸ್ನೇಹಿತರೆ. ನೋಡಿ, ಇದಕ್ಕೆ 20 ಡಿಗ್ರಿ 13 ಡಿಗ್ರಿ ಬಿಸಿಲಿದ್ರೆ ಸಾಕು ಸ್ನೇಹಿತರೆ. ಅಷ್ಟು ಬಿಸಿಲಲ್ಲಿ ಬರುವಂಥ ಗಿಡ ಇದು. ಇದಕ್ಕೆ ಒಂದು 3 ಅವರ್ ಸ್ವಲ್ಪ ಬಿಸಿಲು ಬಿದ್ದರೆ ಸ್ನೇಹಿತರೆ ಇದು ಮೊಗ್ಗು ಬಿಡೋದು. ಓಕೆನಾ ಸ್ನೇಹಿತರೆ. ನೋಡಿ, ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ಇದಕ್ಕೆ ಯಾವ್ದಾವ್ದು ತೊಗೊಬೇಕಂದ್ರೆ 1% ಗಾರ್ಡನ್ ಮಣ್ಣು, 1% ಕೋಕೋಪೀಟು, 1% ಕಂಪೋಸ್ಟ್, ಯಾವುದಾದ್ರೂ ದನದ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ಯಾವುದಾದ್ರೂ ಸ್ನೇಹಿತರೆ. ಆಮೇಲೆ ಬೇವಿನ ಹಿಂಡಿ, ನೀಮ್ ಕಳಿ ಅಂತಾರಲ್ಲ. ಯಾಕೆ ನಾವು ಬೇವಿನ ಹಿಂಡಿ ಹಾಕ್ತೀವಿ ಅಂದರೆ ನೋಡಿ, ಹೂವಿನ ಗಿಡಗಳಿಗೆಲ್ಲ ಜಾಸ್ತಿ ಮಿಲಿ ಬಗ್ಸ್ ಅಟ್ಯಾಕ್ ಆಗುತ್ತೆ ಸ್ನೇಹಿತರೆ. ಈ ಬೇವಿನ ಹಿಂಡಿ ಹಾಕೋದ್ರಿಂದ ನಿಮಗೆ ಫಂಗಸ್ ಹಿಡಿಯೋದಿಲ್ಲ, ಆಮೇಲೆ ಮಿಲಿ ಬಗ್ಸು ಅಟ್ಯಾಕ್ ಆಗೋದಿಲ್ಲ. ಇದರಲ್ಲಿ ಬೇಗ ಅಟ್ಯಾಕ್ ಆಗುತ್ತೆ ಸ್ನೇಹಿತರೆ. ವೈಟ್ ಹುಳ ನೋಡಿ, ಫಂಗಸ್ ಹಿಡಿಯೋ ಥರ ಫುಲ್ ಎಲೆಗಳು ಕೂಡ ಇದಾಗುತ್ತೆ. ಇದು ಪೀಸ್ ಲಿಲಿ ಥರ ಸ್ನೇಹಿತರೆ. ಒಂದರಿಂದ ಬರ್ತಾನೆ ಇರುತ್ತೆ, ಹಂಗೆ ಬುಷಿಯಾಗಿ ಬರ್ತಾನೆ ಇರುತ್ತೆ. ನೋಡಿ, ಒಂದು ಸ್ಟೆಮ್ನಿಂದ ಮತ್ತೆ ಚಿಕ್ಕ ಚಿಕ್ಕ ಗಿಡಗಳು ಬರ್ತಾನೆ ಇರುತ್ತೆ. ಪೀಸ್ ಲಿಲಿಗೆ ಹೇಗೆ ಬರುತ್ತೆ ನೋಡಿ, ಅದೇ ಥರ ನೋಡಿ. ಅದೇ ಸ್ನೇಹಿತರೆ, ಇದಕ್ಕೆ ನೋಡಿ ಈ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ರೆ ನಿಮಗೆ ಮಿಲಿ ಬಗ್ಸ್ ಅಟ್ಯಾಕ್ ಆಗೋದಿಲ್ಲ. ಪ್ಲ್ಯಾಂಟ್ ಚೆನ್ನಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ 3 ತಿಂಗಳಿಗೋ 2 ತಿಂಗಳಿಗೊಂದು ಸರಿ ನೀವೇನು ಮಾಡಿ ಗೊತ್ತಾ, ಕಂಪೋಸ್ಟ್ನಲ್ಲಿ ಸ್ವಲ್ಪ ಇದು ಮಿಕ್ಸ್ ಮಾಡಿ. ಓಕೆನಾ ಸ್ನೇಹಿತರೆ. ಇದು ಬೇವಿನ ಹಿಂಡಿ ಮಿಕ್ಸ್ ಮಾಡಿ ಒಂದು 3 ತಿಂಗಳಿಗೊಂದು ಸರಿ ನೀವು ಮತ್ತೆ ಹಾಕ್ತಾಯಿದ್ರೆ 3 ತಿಂಗಳಿಗೂ 4 ತಿಂಗಳಿಗೆ ಹಾಕಿದ್ರೆ ಸಾಕು ಸ್ನೇಹಿತರೆ. ನಿಮಗೆ ನೋಡಿ, ಹುಳ ಇದರಲ್ಲಿ ಹಿಡಿಯೋದಿಲ್ಲ. ಓಕೆನಾ ಸ್ನೇಹಿತರೆ. ಆರಾಮಾಗಿ ಬೆಳೆಯುತ್ತೆ. ಇದಕ್ಕೆ ಸ್ವಲ್ಪ ಬಿಸಿಲು, ಬೆಳಗಿನ ಬಿಸಿಲು ಇಲ್ಲ ಮಧ್ಯಾಹ್ನ ಮೇಲೆ ಬರೋ ಬಿಸಿಲು ಬಿದ್ರೇ ಹೂವು ಚೆನ್ನಾಗಿ ಬಿಡೋದು ಸ್ನೇಹಿತರೆ. ನೋಡಿ, ಈ ಥರ ಹೂವು ಚೆನ್ನಾಗಿ ಬಿಡುತ್ತೆ. ಫುಲ್ಲು ಇದೆಲ್ಲ ಬರ್ತಾ ಇದೆ ಸ್ನೇಹಿತರೆ. ಇನ್ನೂ ಮೊಗ್ಗು ಬಿಡ್ತಾ ಇದೆ. ಇನ್ನು ಏಪ್ರಿಲ್ ತನಕ ಬಿಡುತ್ತೆ ಸ್ನೇಹಿತರೆ ಇದು. ಈ ಸ್ವಲ್ಪ ನೀವು ಕೇರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ವರ್ಷ ಹೂವು ಚೆನ್ನಾಗಿ ಬಿಡುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಹೂವು ಬಿಟ್ಟರೆ ನೀವು ಮನೇಲಿ ಕೂಡ ಯಾವುದಾದ್ರೂ ಡೆಕೋರೇಷನ್ ಆಗಿ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಟ್ಕೊಬೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ನಿಮಗೆ ನರ್ಸರಿಗಳಲ್ಲಿ ಇದು 60 ರೂಪಾಯಿ 70 ರೂಪಾಯಿಗೆಲ್ಲ ಸಿಗುತ್ತೆ ಸ್ನೇಹಿತರೆ. 1-2-3 ಪ್ಲ್ಯಾಂಟ್ ತೊಗೊಂಡ್ರು, ಒಂದು ಪ್ಲ್ಯಾಂಟ್ ಹಾಳಾದರೂ ಕೂಡ ನಿಮಗೆ ಇನ್ನೊಂದೆರಡು ಪ್ಲ್ಯಾಂಟು ಇರುತ್ತೆ ಸ್ನೇಹಿತರೆ. ಆ ಥರ ಕೂಡ ತೊಗೊಳ್ಳಿ. ಯಾವಾಗಲೂ ಒಂದೇ ಪ್ಲ್ಯಾಂಟ್ ಇರೋದು ತೊಗೊಬೇಡಿ. ನೀವು ನರ್ಸರಿಗಳಿಗೆ ಹೋದರೆ ಅದರಲ್ಲಿ 2-3 ಸ್ಟೆಮ್ ಇರೋಂಗೆ ತೊಗೊಳ್ಳಿ ಸ್ನೇಹಿತರೆ. ಒಂದು ಪ್ಲ್ಯಾಂಟು ಏನಾದರೂ ಪ್ರಾಬ್ಲಮ್ ಆದ್ರೂ 2-3 ಪ್ಲ್ಯಾಂಟು ನಿಮ್ಮ ಹತ್ರ ಇರುತ್ತೆ. ಓಕೆನಾ ಸ್ನೇಹಿತರೆ. ಈ ಹೂವನ್ನ ಗಾರ್ಡನ್ ಬಾರ್ಡ್ರಾಗಿ ಕೂಡ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ಲಾದ ಹೂವು ಸ್ನೇಹಿತರೆ. ಸ್ಪ್ರಿಂಗ್ ಸೀಸನ್ ಅಂತ ಇರುತ್ತೆ ಸ್ನೇಹಿತರೆ, ಅದರಲ್ಲೂ ನಿಮಗೆ ವರ್ಷ ಇಡೀ ಬಿಡುತ್ತೆ. ಆಮೇಲೆ ಸಮ್ಮರ್ ಎಂಡು ಸೀಸನ್ನು ಆ ಥರ ಇದರಲ್ಲಿ ತುಂಬ ಇದಿದೆ ಸ್ನೇಹಿತರೆ, ವೆರೈಟೀಸ್ ಆಫ್. ಇದರಲ್ಲೇ ತುಂಬ ಡಿಫ್ರೆಂಟ್ ಇರೋ ಹೂವುಗಳು ಇದೆ. ನಿಮಗೆ ಗಾರ್ಡನಲ್ಲಿ ಈ ಥರ ಹೂವು ಬೇಕಂದರೆ ನೀವು ಈ ಥರ ಹೂಗಳು ಬೇಕಂದರೆ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ನಿಮ್ಮ ಗಾರ್ಡನ್ಗೆ ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಸ್ಟಾರ್ಟ್ ಆಗುತ್ತೆ ಮೊಗ್ಗು. ನೋಡಿ, ಮೊಗ್ಗು ಬಿಡೋಕ್ಕೆ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ನೋಡಿ.
ಓಕೆನಾ ಸ್ನೇಹಿತರೆ, ಇದರ ಕೇರ್ ಬಗ್ಗೆ ನೋಡಿದ್ರೆ ನೀವು ಇದನ್ನು ಇಲ್ಲ ಅಂದರೆ ನೀವು ನರ್ಸರಿಯಿಂದ ತೊಗೊಂಬಂದು ಇಟ್ಕೊಳ್ಳಿ ಸ್ನೇಹಿತರೆ, 50-60 ರೂಪಾಯಿ. ಓಕೆನಾ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ. ಆಮೇಲೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಗಾರ್ಡನಿಂಗ್ ಚಾನೆಲ್ಗಳಿಗೆ ಸಪೋರ್ಟ್ ಮಾಡಿ. ಓಕೆನಾ ಸ್ನೇಹಿತರೆ, ಟೇಕ್ ಕೇರ್, ಬಾಯ್ ಸ್ನೇಹಿತರೆ.